ನರೇಗಾ ಕಾಯ್ದೆಯನ್ನ ಬಿಟ್ಟು ಈಗ ರಾಮ್ಜಿ ಕಾಯ್ದೆಯನ್ನ ವಿನೂತನವಾಗಿ ಜಾರಿಗೆ ತರಲಾಗಿದೆ ಅಂತ. ಅಲ್ಲಿಗೆ ಮನ್ರೇಗಾ ಯುಗಾಂತ್ಯ ಹೊಸದೊಂದು ಕಾಯ್ದೆ ಜಾರಿಗೆ ತಂದ ಬಳಿಕ ಕೇಂದ್ರ ಸರ್ಕಾರ ಹೇಳ್ತಾ ಇರೋದೇನ್ ಗೊತ್ತಾ, ನವ ಭಾರತದ ಹೊಸ ಅಧ್ಯಾಯ ಪ್ರಾರಂಭ ಆಗ್ತಾ ಇದೆ ಈ ಕಾಯ್ದೆಯಿಂದ ಅಂತ. ನಾವು ಜನರ ಪರ ಇದ್ದೀವಿ, ಗ್ರಾಮೀಣ ಜನರ ಪರವಾಗಿದ್ದೀವಿ, ಹಾಗಾಗಿ ಹೊಸದೊಂದು ಕಾಯ್ದೆಯನ್ನ ಸ್ವಲ್ಪ ಚೇಂಜಸ್ ಮಾಡಿ ಜಾರಿಗೆ ತಂದಿದ್ದೀವಿ ಅಂತ ಕೇಂದ್ರ ಹೇಳ್ತಾ ಹೋದ್ರೆ, ರಾಜ್ಯ ಸರ್ಕಾರ ಹಳ್ಳಿಗಳನ್ನ ಉದ್ಧಾರ ಮಾಡ್ತಾ ಇಲ್ಲ, ಜನರನ್ನ ಉದ್ಧಾರ ಮಾಡ್ತಾ ಇಲ್ಲ, ಬದಲಾಗಿ ರಾಜ್ಯಗಳನ್ನ ದಿವಾಳಿ ಮಾಡುವಂತ ಹುನ್ನಾರ ಕೇಂದ್ರ ಸರ್ಕಾರದ್ದು. ಬೇಕಿತ್ತ ಮನ್ರೇಗಾ ಯೋಜನೆಯನ್ನ ಕೈಬಿಟ್ಟು ರಾಮ್ಜಿ ಕಾಯ್ದೆಯನ್ನ ಜಾರಿಗೆ ತಂದಿದ್ಯಾಕೆ? ರಾಜ್ಯಗಳಿಗೆ ಹೊರೆ ಆಗ್ತಾ ಇದೆ, ರಾಜ್ಯಗಳು ದಿವಾಳಿ ಮಾಡುವಂತಹ ಕೆಲಸಕ್ಕೆ ಕೇಂದ್ರ ಸರ್ಕಾರ ಕೈ ಹಾಕಿದೆ ಅನ್ನುವಂತಹ ವಿಚಾರವನ್ನ ಬಹುತೇಕ ರಾಜ್ಯ ಸರ್ಕಾರಗಳು ಕೇಂದ್ರದ ವಿರುದ್ಧ ಮುಗಿಬೀಳ್ತಾ ಇದೆ. ಇನ್ಫ್ಯಾಕ್ಟ್ ರಾಜ್ಯದಲ್ಲಿ ಕಾಂಗ್ರೆಸ್ ನಾಯಕರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಅತಿ ದೊಡ್ಡ ಹೋರಾಟಕ್ಕೆ ಮುಂದಾಗ್ತಿದ್ದಾರೆ. ಒನ್ಸ್ ಅಗೇನ್ ಮನ್ರೇಗಾ ಯೋಜನೆಯೇ ರಾಜ್ಯದಲ್ಲಿ ಜಾರಿಯಾಗಬೇಕು, ವಾಪಸ್ ಅದೇ ಕಾಯ್ದೆಯನ್ನ ಇಂಪ್ಲಿಮೆಂಟ್ ಮಾಡಬೇಕು ಅಂತ.